ನಿಜವಾಗ್ಲೂ ನನ್ನ ಮುದ್ಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮೃದ್ಧಿ ಮಂಜಣ್ಣ ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಏನು ಈ ದಿನ ಮುದ್ಗಿರಿ ಪಂಚಾಯಿತಿ ಸುಬ್ರಹ್ಮಣ್ಯ ಸ್ವಾಮಿ ಕಾವಡಿ ಪೂಜೆ ಕಾರ್ಯಕ್ರಮ 36ನೇ ವರ್ಷದ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಮಸ್ಟೂರು, ಗಡ್ಡೂರು, ನಿಂಗ್ಲಿ, ಎಬ್ನಿ ಪಂಚಾಯತಿಯ ಎಲ್ಲ ನಾಯಕರು, ಮುಖಂಡರು ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಸ್ವಾಗತ ಕೋರ್ತಾ, ಅದೇ ರೀತಿ ನನ್ನ ಮುದ್ಗಿರಿನ ಎಲ್ಲ ಗ್ರಾಮಸ್ಥರು, ನನ್ನ ರೈತ ಬಾಂಧವರು, ಎಲ್ಲಾ ಸಾರ್ವಜನಿಕರು ಕೂಡ ಬಂದಿದ್ದಾರೆ. ಅವ್ರಿಗೂ ಸಹ ನಮಸ್ಕರಿಸ್ತಾ, ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ. ಅವ್ರಿಗೆ ನೀವು ಒಳ್ಳೆ ಒಂದು ಇದು ಕೊಟ್ರೆ ಸುಮಾರು ಇನ್ನ 1 ಅವರ್ ಬೇಕಾದ್ರೆ ಎಕ್ಸ್ಟ್ರಾ ನಾವು ಇದು ಮಾಡ್ಬೋದು. ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ, ಅದೇ ತರ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ, ಈ ದಿನ ನನ್ಗೊಂದು ಖುಷಿ ಏನಂದ್ರೆ ನಮ್ಮ ತಾಲೂಕಲ್ಲ, ಡಿಸ್ಟಿಕ್ ಅಲ್ಲ, ನಮ್ಮ ಸ್ಟೇಟ್ ಅಲ್ಲೇ ಮುದ್ಗಿರಿ ಗೊತ್ತಾಗಿದೆ. ಇವಾಗ ಮುದ್ಗಿರಿ ಅಂದ್ರೆ ಏನ್ ಗೊತ್ತಾ, 150-60 ಒಂದು ವರ್ಷಕ್ಕೆ 10-20 ಕಾವಡಿ ಜಾಸ್ತಿ ಆಗ್ತಾ ಇದೆ. ಸುಮಾರು 200 ಕಾವಡಿ ಹೋಗ್ತಾ ಇರೋದು ಎಲ್ಲಿ ನಮ್ ಡಿಸ್ಟಿಕ್ ಅಲ್ಲೇ ಇಲ್ಲ. ಆ ತರ ಒಂದು ಅಣ್ಣ ತಮ್ಮನ ತರ ಊರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಈ ದೇವರ ದರ್ಶನಕ್ಕೆ, ಈ ದೇವರ ಆಶೀರ್ವಾದ ಪಡ್ಕೊಳ್ಳಕ್ಕೆ ಮನೆಯಲ್ಲಿ ಕಾವಡಿ ಎತ್ತಿ ಒಂದು ಭಕ್ತಿಯಿಂದ 4-5 ದಿವಸದಿಂದ ಯಾವುದೇ ಒಂದು ಇದಿಲ್ದ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡಿ ಇಂಥ ಭಕ್ತಿಯಿಂದ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ನನ್ನ ಮುದ್ಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ದಿನ ಇಂಥ ಭಕ್ತಿ ಇದ್ರೇನೆ ಒಳ್ಳೆ ಒಂದು ಆರೋಗ್ಯ ಇರೋದು, ಒಳ್ಳೆ ಮಳೆ ಬೀಳೋದು, ದೊಡ್ಡವರು ಚಿಕ್ಕವರು ಅಂತ ಗೊತ್ತಾಗೋದು ಇಂಥ ಪೂಜೆ ಕಾರ್ಯಕ್ರಮದಲ್ಲಿ ಎಲ್ಲ ಊರಿನ ಒಗ್ಗಟ್ಟಲ್ಲಿ. ಅದಕ್ಕೋಸ್ಕರ ನೀವು ಮಾಡ್ತಿರೋ ಒಂದು ಪೂಜಾ ಕಾರ್ಯಕ್ರಮ ಎಲ್ಲ ಊರುಗಳಲ್ಲಿ ತಿಳಿಬೇಕು ಅಂತೇಳಿ ನಮ್ಮ ಮುದ್ಗಿರಿಯಿಂದ ತಿಳ್ಕೊಳ್ಳೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ದಿನ ನಾವು ಕೂಡ ಸುಮಾರು ಇಲ್ಲಿ ಆರ್ಕೆಸ್ಟ್ರಾ ಹಾಕ್ಸ್ಬೇಕು ಅಂದ್ರೆ ನಾನು ಅಂತ ಹೇಳಿದೆ ಫಸ್ಟ್ 5-4ನೇ ವರ್ಷ ಏನಿದು ಕೇಳಿದಾಗ ಇದು ನನ್ನ ಸ್ವಂತೂರಪ್ಪ ಅಂದೆ. ಯಾಕಂದ್ರೆ ನಾನು ಹುಟ್ಟಿದಾಗಿಂದ ಹಿಂಗ್ ಹೋಗೋದು, ಹಿಂಗ್ ಬರೋದು, ಇಲ್ಲೋದೇನೋ ಬರ್ಬೇಕು, ರೋಡಲ್ಲಿ ಹಿಂಗೆ ಬರ್ಬೇಕು, ಅವು ನನ್ನ ಸ್ವಂತೂರಲ್ವಲ್ಲ. ಅದಕ್ಕೋಸ್ಕರ ನಿಮ್ಗೆ ವರ್ಷ ನೀವು ಹೇಳಿದ್ರೆ ಮಾಡ್ತೀನಿ ಅನ್ನೋದು, ಅದು ಕಾರಣಾಂತರಗಳನ್ನ ಲೇಟ್ ಮಾಡಿದ್ರು. ನಿನ್ನೆ ಸಾಯಂಕಾಲ ಆಗ್ಲೇಬೇಕು ಅಂತಂದ್ರು. ಅದನ್ನೇ ಮಾಡೋದಕ್ಕೆ ನಮ್ಮ ಶಾಸಕರು ಬರ್ಬೇಕಾಗಿತ್ತು. ನಮ್ಮ ಶಾಸಕ ಸಮೃದ್ಧಿ ಮಂಜಣ್ಣವರು ಇಲ್ಲಿ ಇವತ್ತು ದಿನ ಫಿಕ್ಸ್ ಆಗಿದ್ದಕ್ಕೆ ಬೇರೆ ಕೆಲಸಗಳಿಂದ ಹೋಗಿದ್ದಾರೆ. ಅದೇ ರೀತಿ ನಮ್ಮ ಕೋರ್ ಕಮಿಟಿ, JDS ಕೋರ್ ಕಮಿಟಿ ಅನಂತ ರೆಡ್ಡಿ ಅವರು ಬರ್ಬೇಕಾಗಿತ್ತು. ನಮ್ಮ JDS ಅಧ್ಯಕ್ಷರಾದಂತ ಕಡಲಿ ನಾಗರಾಜನ್ ಅವರು ಬರ್ಬೇಕಾಗಿತ್ತು. ಇವತ್ತು ದಿನ ಫಿಕ್ಸ್ ಆಗಿದ್ದಕ್ಕೆ ಬೇರೆ ಕೆಲಸಗಳಿಂದ ಬರಕ್ಕಾಗ್ಲಿಲ್ಲ. ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ, ಇವತ್ತು ದಿನ ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಿಮ್ಮೆಲ್ಲರ ಒಂದು ಉತ್ಸಾಹದಿಂದ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ. ಇದೇ ರೀತಿ ನೀವು ಮಾಡ್ಕೊಂಡು ಹೋಗ್ರಿ. ಒಳ್ಳೆ ಆರೋಗ್ಯ ಇರಲಿ, ಒಳ್ಳೆ ಮಳೆ ಬೀಳಲಿ, ಒಳ್ಳೆ ನಮ್ಮ ಊರಿನ ಎಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ತಾಲೂಕೆಲ್ಲ ಚೆನ್ನಾಗಿರ್ಬೇಕು, ನಿಮ್ಮ ಪೂಜೆ ಕಾರ್ಯಕ್ರಮದಿಂದ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಇದು ಮಾಡ್ತೀನಿ. ಅದೇ ರೀತಿ ನನ್ನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಇವತ್ತು ಎಲ್ಲಾ ನಾವು ಹೆಂಗೆ ಕಾವಡಿ ಸುಬ್ರಹ್ಮಣ್ಯ ಸ್ವಾಮಿ ಮಾಡ್ತಾ ಇದ್ದೋ ಅದೇ ರೀತಿ ವರ್ಷನೂ ಮೇಲ್ಮರ್ತ ದೇವಸ್ಥಾನಕ್ಕೆ ಬಸ್ಗಳನ್ನ ಕಳಿಸ್ತಾರೆ. ನಮ್ಮ ತಾಯಂದರು, ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ವರ್ಷನೂ 500 ಬಸ್ ಕಳಿಸ್ತಾ ಇದಾರೆ ನಮ್ಮ ತಾಲೂಕಿಂದ. ಅವರು ಒಳ್ಳೆ ಒಂದು ಪೂಜೆ, ದೇವರ ಒಂದು ಆಶೀರ್ವಾದ ಅವ್ರಿಗಿರ್ಲಿ. ಅದೇ ರೀತಿ ಒಳ್ಳೆಯ ಒಂದು ಹಳ್ಳಿಗಳೆಲ್ಲ ಒಂದು ರೋಡ್ಗಳಾಗ್ಲಿ, ಮನೆಗಳಾಗ್ಲಿ, ಸ್ಕೂಲ್ ಆಗ್ಲಿ, ಲೈಟ್ ಆಗ್ಲಿ, ನೀರಿನ ವ್ಯವಸ್ಥೆ ಎಲ್ಲಾನು ಮಾಡ್ಕೊಡ್ತಾ ಇದಾರೆ. ಅದ್ರಲ್ಲಿ ಇನ್ನೂ ಒಂದು ಮುಖ್ಯ ಏನಂದ್ರೆ ಅವ್ರ ಜಾತಿ ಭೇದ ಯಾವ್ದು ಇಟ್ಕೊಂಡಿಲ್ಲ. ಎಲ್ಲಾ ಜಯಂತಿಗಳು ನಮ್ಮ ಮುಳಬಾಲ್ ತಾಲೂಕಿನ ಅಂತೇಳಿ ಎಲ್ಲಾ ಜಯಂತಿಗಳು ಒಂದಾಗಿ ಅದ್ದೂರಿಯಾಗಿ ಮಾಡ್ತಾ ಇದಾರೆ. ಎಲ್ಲರನ್ನ ಜೊತೆಯಲ್ಲಿ ಇಟ್ಕೊಂಡು ಎಲ್ಲಾ ಜಾತಿ ನಮ್ಮ ಜಾತಿ ನಾವು ಎಲ್ಲರೂ ಒಂದೇ ಅಂತ ಹೇಳಿ ಮಾಡ್ತಾ ಇದಾರೆ. ನಿಜವಾಗ್ಲೂ ಅವ್ರಿಗೆ ನಮ್ಮ ತಾಲೂಕಿಂದ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಈ ದಿನ ನೀವು ಮುಂದಿನ ದಿನಗಳಲ್ಲೂ ಸಹ ಅದೇ ರೀತಿ ನಮ್ಮ ಸಮೃದ್ಧಿ ಮಂಜಣ್ಣ ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ಶಾಸಕರಾದ್ರು ಇವತ್ತು ವಿಧಾನಸೌಧದಲ್ಲಿ ಗಲಾಟೆ ಮಾಡಿ ನನ್ನ ರೈತರು ನಮ್ಗೆ ಗಡಿಬಾಗ್ತಿರೋ ಅಂತ ಒಂದು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಪ್ರತಿಯೊಂದು ಸೆಷನ್ ಅಲ್ಲಿ ಗಲಾಟೆ ಮಾಡ್ತಾ ಇದಾರೆ. ಯಾಕೆ ಗಲಾಟೆ ಮಾಡ್ತಾರೆ? ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಒಂದ್ ದಿವಸ ಒಂದು ಸೆಷನ್ಗೆ ಒಂದ್ಸರಿ ಒಂದು ಪಾಯಿಂಟ್ ಎತ್ಕೊಂಡ್ರೆ, ಒಂದು ಪಾಯಿಂಟ್ ಏನಂದ್ರೆ ನೀವು ಕುಡಿಯಕ್ಕೆ ಬೆಂಗಳೂರಲ್ಲಿ ಬಿಸ್ಲೇರಿ, ನಾವು ಕುಡಿಯಕ್ಕೆ ನೀರು ಅಂತ ಹೇಳ್ತಾರೆ. ಅದೇ ತರ ಕೇಳಿ ಒಳ್ಳೆ ಇದು ಮಾಡ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ಸಹ ನಿಮ್ಮೆಲ್ಲ ಆಶೀರ್ವಾದದಿಂದ ಎಲ್ಲ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗ್ಲಿ, ZPTP ಎಲೆಕ್ಷನ್ ಆಗ್ಲಿ, ಮತ್ತು ಎಲ್ಲ ಎಲೆಕ್ಷನ್ ಕೂಡ ಸಹ ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆ ಸೇವೆ ಮಾಡ್ಕೊಂಡು ಎಲ್ಲರೂ ಮಾಡ್ಬೇಕಂತೇಳಿ ಇವತ್ತು ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿದ್ದು. ಅದೇ ರೀತಿ ಎಲ್ಲಾ ನಮ್ಮ ನಾಯಕರು, ಮುಖಂಡರು ಎಲ್ಲರೂ ಬರ್ಬೇಕಾಗಿತ್ತು. ಎಲ್ರಿಗೂ ಸ್ವಾಗತ. ಈ ದಿನ ನೀವೆಲ್ಲರೂ ಇಷ್ಟು ಆರಾಮಾಗಿತ್ತು, ಇವತ್ತು ಇಷ್ಟು ಗೌರವದಿಂದ ನೀವು ಇದು ಮಾಡಿ ನಡ್ಸ್ಕೊಡ್ತಾ ನಿಜವಾಗ್ಲೂ ನಮಸ್ಕರಿಸ್ತಾನ. ಇದೇ ರೀತಿ ನೀವು ಇನ್ನ ಯಾವುದೇ ಒಂದು 12 ಗಂಟೆವರೆಗೂ ಅವರು ಪೊಲೀಸರು ನಮ್ಗೆ ಟೈಮ್ ಕೊಡ್ತಾರೆ.
ನೀವು ಗಾಡಿಗಳಲ್ಲಿ ಬಂದಿರ್ತೀರಾ, ನಿಧಾನಕ್ಕೆ ಹೋಗ್ಬೇಕು. ಆ ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳ್ಳೆ ಆಗ್ಲಿ, ಒಳ್ಳೆ ನಮ್ಗೆ ಆರೋಗ್ಯ ಇರ್ಲಿ, ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಆ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ನಾನು ಎಲ್ಲರೂ ಹೇಳ್ಕೊಂಡು ಆ ದೇವರ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಈ 4 ಮಾತನ್ನು ಮಾತಾಡ್ತಾ, ಜೈ ಹಿಂದ್, ಜೈ ಕರ್ನಾಟಕ.